ಇವತ್ತಿನ ವಿಲಾಗ್ ನೋಡಿ ಎಲ್ಲ ಹೋಗ್ತಾ ಇದ್ದೀನಿ ಅಂತ ನೋಡಿ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಾನಿವತ್ತು ಎಲ್ಲ ಹೊಂಟೇನೆ ಅಂತ ಹೇಳಿ ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ರೆಡಿ ಆಗತ್ತೀನಿ. ಹೆಂಗೆ ರೆಡಿ ಆಗ್ತೀನಿಪ್ಪ ಅಂಥೇಳಿ ನೋಡಿರಿ. ನನಗಂತೂ ಎಕ್ಸ್ಪೆಷಲಿ ಹೇರ್ ಸ್ಟೈಲ್ ಮಾಡೋದಂದ್ರೆ ಭಾಳ ಇಷ್ಟ. ಮುಂದಿನ ಬರೋ ವಿಡಿಯೋ ಒಳಗೆ ನಿಮ್ಗೆ ಯಾವ ಥರ ಹೇರ್ ಸ್ಟೈಲ್, ಯಾವ ಥರ ಲಾಂಗ್ ಹೇರ್ಸಿಗೆ ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತಾ ಏನು ಎಂತ ಅಂತ ಎಲ್ಲ ಹೇಳ್ತೀನಿ. ಫಸ್ಟ್ ಯಾವಾಗಲೂ ನಾವು ಕೂದಲನ್ನು ಸಿಕ್ಕ ಬಿಡಿಸೋವಾಗ ಕೂದಲ ತುದಿಯಿಂದ ಬಿಡಿಸ್ಬೇಕು. ನಾನು ಮುಂಚೆಕನೇ ಬಿಡಿಸ್ಕೊಂಡಿದ್ದೀನಿ, ಸೊ ಅದಕ್ಕೆ ಈಗ ಮೇಲಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಕಂಡೀಷನೆಲ್ಲ ಅಪ್ಲೈ ಮಾಡಿರ್ತೀನಲ್ಲ, ನನ್ನ ಕೂದಲು ಸಿಕ್ಕಾಗಿಲ್ಲ. ಮತ್ತು ಇನ್ನೊಂದು ನನ್ನ ಕರ್ಲಿ ಹೇರು ಅಲ್ಲ, ಸೊ ಸಾಫ್ಟ್ವೇರ್ ಆಗುತ್ತೆ, ಬೇಗ ಕೂಡ ಸಿಕ್ಬಿಡಾಗುತ್ತೆ. ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾವೆಲ್ಲ ಅಪ್ಲೈ ಮಾಡಿದರೆ ಬೆಸ್ಟು ಅಂತ. ಸೊ ಇವಾಗ ನಾನು ಪರ್ಸ್ನಲಿ ನನಗೆ ಹೇಳ್ಬೇಕು, ನನ್ನ ಎಕ್ಸ್ಪೀರಿಯೆನ್ಸಲ್ಲಿಂದ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡೋ ಕಂಡೀಷ್ನರ್ ಸನ್ಸಿಲ್ಕ್. ಸೊ ನಾನು ಸನ್ಸಿಲ್ಕ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಶಾಂಪೂನು ಕೂಡ ಸನ್ಸಿಲ್ಕೇ ಮಾಡಬೇಕು. ಸೊ ನಾವು ಯಾವ ಶಾಂಪೂ ಯೂಸ್ ಮಾಡ್ತಿರ್ತೀವೋ ಅದೇ ಥರ ಕಂಡೀಷ್ನರ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ಆವಾಗಲೇ ಹೇಳಿದೆ, ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೆಲವೊಂದು ನಾನು ಯೂಸ್ ಮಾಡುವಂಥ ಹೇರ್ ಸ್ಟೈಲ್ಸ್ ಏನು, ಅದರಲ್ಲಿ ಎಕ್ಸ್ಪೆಷಲಿ ಲಾಂಗ್ ಹೇರ್ಸ್ ಇರ್ತಾವಲ್ಲ, ಉದ್ದ ಕೂದಲಿಗೆ ಯಾವ ಥರ ಹೇರ್ ಸ್ಟೈಲ್ ಹಾಕ್ಬೇಕಂತ ಮುಂದೆ ತೋರಿಸ್ತೀನಿ. ನಂದು ಒಂದು ಒಪಿನಿಯನ್, ಕೂದಲು ಕೂಡ ಸಿಕ್ಕಾಗಬಾರ್ದು, ಪ್ಲಸ್ ಜೊತೆಗೆ ಏನು ತುಂಬ ಹೇರ್ ಫಾಲೋ ಆಗಬಾರ್ದು. ಸೊ ಆ ಥರ ಹೇರ್ ಸ್ಟೈಲ್ ತೋರಿಸೋದು. ಯಾಕಂದರೆ ಕೆಲವೊಂದು ಹೇರ್ ಸ್ಟೈಲ್ಸ್ ಇರ್ತವೆ ಯಾವ ಥರ ಅಂತಂದರೆ, ಇವಾಗ ನಾವೇನಾದರೂ ಒಂದು ಹೇರ್ ಸ್ಟೈಲ್ ಹಾಕಿದರೆ ಸಾಕು, ತುಂಬ ಅದು ಪಿನ್ಸ್ ಹಾಕೋದಾಗಿರ್ಬೋದು, ಹೇರ್ ಪಿನ್ಸ್ ಅವು ಸಿಕ್ಕಾಕೊಂಡು ಕೂದಲು ತುಂಡಾಗಿರ್ತವೆ. ಮತ್ತು ಇನ್ನೊಂದು ಒಂದು ತಪ್ಪು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಏನಂತಂದರೆ ನಾವೀಗ ಹೇರ್ ಸ್ಟೈಲ್ ಹಾಕೋತಿರ್ತೀವಲ್ಲ, ಸಿಕ್ಕಾಪಟ್ಟು ಪಿನ್ನನ್ನು ಹೇರ್ಸಿಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದರಿಂದ ಏನಾಗ್ತದೆ, ಹೇರ್ ಕಟ್ ಆಗ್ತದೆ. ಸೊ ಭಾರ ಬೀಳಬಾರ್ದು ಜಾಸ್ತಿ ಕೂದಲ ಮೇಲೆ. ಸೊ ಹೆಚ್ಚು ಕೂದಲ ಮೇಲೆ ಭಾರ ಬೀಳ್ತಾ ಇದ್ರೆ ಅದೇನಾಗ್ತದೆ, ಕಟ್ ಆಗ್ತಾ ಚಾಲೂ ಆಗ್ತದೆ. ಸೊ ಅಲ್ಲಿಂದ ಹೇರ್ ಬೆಳೆಯೋದು ತುಂಬ ಕ್ರಿಟಿಕಲ್. ಸೊ ಯಾವಾಗೂ ಹೇರ್ ಸ್ಟೈಲ್ಸ್ ಸಿಂಪಲಾಗಿರಬೇಕು, ತುಂಬ ಆಡಾಗಿ ಓಕೆ. ಸೊ ನನಗಿರೋದಿಷ್ಟು ಸ್ಮಾಲ್ ಇನ್ಫಾರ್ಮೇಷನ್. ಸೊ ಇವಾಗ ನಾನು ಜಸ್ಟ್ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ. ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಾನು. ಕಾಂಪ್ಯಾಕ್ಟ್ ಐಲೈನರ್ ಹಚ್ಕೋತಾರಲ್ಲ ಅದೇ ಕುಂಕುಮ ಇಟ್ಕೊತೀನಿ ನಾನು. ಬಿಟ್ಟರೆ ಲಾಸ್ಟ್ ಒಂದು ಲಿಪ್ ಬಾಮ್ ಅಷ್ಟೇ. ಎಲ್ಲರೂ ಇಲ್ಲಿ ಆಚೆ ಕಡೆ ಹೋಗಬೇಕಂತಂದರೆ, ಎಲ್ಲರೂ ಫಂಕ್ಷನ್ಸಿಗೆ ಹೋಗಬೇಕಾದಾಗ ಯಾವ ಥರ ಮೇಕಪ್ ಮಾಡ್ಕೋತೀನಿ ಅಂತ ಮುಂದೆ ಬರೋ ವಿಡಿಯೋದೊಳಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟನ್ನ ಎಲ್ಲರೂ ಸಿಂಪ್ಲಿ ಮಾರ್ಕೆಟಿಗಾಯಿತು, ದೇವಸ್ಥಾನಗಾಯಿತು ಹೋಗುವಾಗ ಈ ರೀತಿ ನಾನು ರೆಡಿ ಆಗ್ತೀನಿ. ನಾನು ಯಾವಾಗಲೂ ಜಾಸ್ತಿ ಲಿಪ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ನಾನು ಹ್ಯಾಂಡ್ಸನ್ನು ಕೈನೇ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಈ ಕೆಲವೊಂದು ಬ್ರಷಸ್ ಬರ್ತಾವೆ, ಬ್ರಷಸ್ ಆಗಿರ್ಬೋದು ಅಥವಾ ಲಿಪ್ ಬಾಂಬ್ ಟ್ಯೂಬೇ ಬರ್ತದೆ. ಸೊ ಅದನ್ನು ನಾನು ಅಪ್ಲೈ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಈ ಥರ ಇಷ್ಟ ಆಗುತ್ತೆ. ಸೊ ನಾನು ಈ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಲೈಟ್ ಫೈನಲ್ ಲುಕ್ ಇಷ್ಟ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಜಾಸ್ತಿ ಏನೂ ಆಗೋಕ್ಕೆ ಹೋಗಿಲ್ಲ. ಸೊ ಹೆಂಗೆ ಕಾಣ್ತಿದ್ದೀನಿ, ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ಕೊತೀನಿ. ಓಕೆ ಸಾಕು ಇವಾಗ. ಓಕೆ, ಇವಾಗ ನಾನು ಈ ಕಡೆಯಿಂದ ಹೊರಗೆ ಬಿಟ್ಟೆ, ಮನೆಯಿಂದ ಆಚೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಎಲ್ಲಿ ಹೇಳ್ತೀನಿ ಮುಂದೆ. ನಾನು ಹೋಗುವಂಥ ಪ್ಲೇಸಲ್ಲಿ ಆಲ್ಮೋಸ್ಟ್ ಪೂರ್ತಿ ಸೈಲೆಂಟ್ ಏರಿಯಾ. ಎಸ್ಪೆಷಲಿ ನಾವು ಸಿಟೀಲಿದ್ದೀವಿ, ಧಾರವಾಡದಲ್ಲಿ ಇದ್ದೀವಿ ಅಂತಂದ್ರೂ ಜನ ಈಗ ಒಂದು ಹಳ್ಳಿ ಒಳಗಿರೋವಂಥ ವಾತಾವರಣವೇ ಇರೋಂಗಿಲ್ಲ. ಸಿಟೀಲಿ ಹೆಂಗಿದೆ, ಬರೀ ತಮ್ಮದು ತಾವೇ ನೋಡ್ಕೊಳ್ಳೋದು, ಜನ ಈ ರೀತಿ ಇರ್ತದೆ. ಸೊ ಓಕೆ, ಸೊ ನಾನು ದೇವಸ್ಥಾನಕ್ಕೆ ಬಂದೆ. ಆಬ್ವಿಯಸ್ಲಿ ನೀವು ನೋಡಿದಿರಿ, ಇವಾಗ ಆಂಜನೇಯ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ನನಗೆ ಹೋಗಬೇಕು ಅಂತ ಮನಸ್ಸಾದ್ರೆ ನಾನು ಆಬ್ವಿಯಸ್ಲಿ ಹೋಗ್ತೀನಿ ದೇವಸ್ಥಾನಕ್ಕೆ. ಸೊ ಅದರಲ್ಲಿ ಏನೂ ಇಲ್ಲ, ಬಟ್ ನನಗೆ ಮನಸ್ಸಾಗಬೇಕು, ಸೊ ನಾನು ಹೋಗ್ತೀನಿ. ಸೊ ಇವತ್ತು ನಾನು ಬಂದಿರೋದು ಆಂಜನೇಯ ದೇವಸ್ಥಾನ. ಇಲ್ಲಿ ಧಾರವಾಡದಲ್ಲಿರೋರಿಗೆ ಗೊತ್ತಿರ್ತದೆ, ಟಿಕಾರೆ ರೋಡ್ ಹತ್ತಿರ ಇರೋವಂಥ ಆಂಜನೇಯ ದೇವಸ್ಥಾನ. ಜುಬ್ಲಿ ಸರ್ಕಲ್, ಆಮೇಲೆ ಟಿಕಾರೆ ರೋಡ್ ಆಗಿರಬಹುದು, ಈ ಕಡೆ ಮಾಳ್ಮಡ್ಡಿ ಆಗಿರ್ಬೋದು, ಎಲ್ಲ ಕಡೆ ಒಂದೇ ರೂಟ್ ಬರ್ತದೆ. ಸೊ ಅಲ್ಲಿ ಮಧ್ಯೆ ಇರುವಂಥ ದೊಡ್ಡ ಆಂಜನೇಯ ಟೆಂಪಲ್ ಅದ. ಸೊ ಅಲ್ಲಿಂದ ನಾನು ವಾಪಸ್ ಬರಾಕತ್ತೀನಿ ಮನೆಗೆ. ನಾನು ಹೇಳಿದೆ ನಿಮಗೆ ಹೋಗೋಲ್ಲಿ ಬರೋ ದಾರಿಯಲ್ಲಿ ಯಾರೂ ಇಲ್ಲ, ಒಂಥರ ಸಿನಾಳಿ ಹೊಡಿತೈತಿ. ಸಿನಾಳಿ ಅಂದರೆ ವರ್ಡ್ ಗೊತ್ತಾಗಲ್ಲ, ಅಲೋನ್ ಯಾರೂ ಇರೋದಂಗಿಲ್ಲ, ನಿರ್ಜನ ಪ್ರದೇಶ ಅಂತ ಹೇಳ್ತಾರಲ್ಲ. ಸೊ ಆ ಥರ ನಿರ್ಜನ ಪ್ರದೇಶ ಅದು ನಾವು ಹೋಗುವಂಥ ಪ್ಲೇಸಸ್. ಎಲ್ಲ ಅಪಾರ್ಟ್ಸ್ಮೆಂಟ್ಗಳು, ಪಿ ಜಿಗಳು, ಹಾಸ್ಟೆಲ್ಸ್ಗಳೇ ಇರ್ತಾವೆ. ಸೊ ಭಯ ಏನು ಇರೋಂಗಿಲ್ಲ, ಎಲ್ಲ ಕಡೆ CCTV ಕ್ಯಾಮ್ರಾಸ್ ಇರ್ತಾವೆ, ಜನ ಇರ್ತಾರೆ. ಸೊ ಏನು ಫಿಯರ್ ಆಗೋಲ್ಲ. ಸೊ ಫೈನಲ್ ನಾನು ಮನೆಗೆ ಬಂದೆ. ಮನೆಗೆ ಬಂದ್ಕೊಂಡು ಒಂದು ಸ್ಮಾಲ್ ವೀಡಿಯೋ ಮಾಡಾಕತ್ತೀನಿ. ಆ್ಯಂಡ್ ಬಾಯ್.